ಇನ್ನು ಲೆಬನಾನ್ ಮೇಲೆ ಇಸ್ರೇಲ್ನ ದಾಳಿ ಇನ್ನೂ ಕೂಡ ನಿಂತಿಲ್ಲ. ಕದನ ವಿರಾಮ ಗೌರವಿಸುವಂತೆ ಆಗ್ರಹಗಳು ಕೇಳಿ ಬರ್ತಾ ಇದೆ. ದಾಳಿ ನಿಲ್ಲಿಸಬೇಕು ಅಂತ ಹಲವು ದೇಶಗಳು ಆಗ್ರಹಿಸಿವೆ. ಕದನ ವಿರಾಮ ಅನ್ವಯಿಸಲ್ಲ ಅಂತ ಹೇಳಿ ಏನ್ ನೆತನ್ಯಾಹು ಹೇಳಿದ್ರು, ಲೆಬನಾನ್ಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಲೆಬನಾನ್ ಮೇಲೆ ಪ್ರತೀಕಾರ ತೀರಿಸ್ಕೋತೀವಿ, ಅದರಲ್ಲೂ ಹೆಜ್ಬುಲ್ಲಾ ಮೇಲೆ ಪ್ರತೀಕಾರ ತೀರಿಸ್ಕೋತೀವಿ ಅಂತ ಏನು ಹೇಳಿದ್ದಾರೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು. ಫ್ರಾನ್ಸ್ ತಿರುಗೇಟು ಕೊಟ್ಟಿದೆ. ಫ್ರಾನ್ಸ್ ಮಾತ್ರ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳು ಕೂಡ ನಿಮ್ಮ ಧೋರಣೆ ಸರಿಯಲ್ಲ, ಕದನ ವಿರಾಮ ಅಂತ ಹೇಳಿದ ಮೇಲೆ ನೀವು ಎಲ್ಲ ರೀತಿಯಲ್ಲೂ ಕೂಡ ಯಾವುದೇ ದಾಳಿಯನ್ನು ಮಾಡೋ ಹಾಗಿಲ್ಲ, ಕದನ ವಿರಾಮಕ್ಕೆ ಒಪ್ಕೋಬೇಕು, ಅದನ್ನು ರೆಸ್ಪೆಕ್ಟ್ ಮಾಡಬೇಕು. ಅದನ್ನು ಬಿಟ್ಟು ನಾನು ಈ ಒಂದು ಪ್ರಾಂತ್ಯದಲ್ಲಿ ಮಾತ್ರ ನಾನು ಅಟ್ಯಾಕ್ ಮಾಡ್ತೀನಿ, ಬೇರೆ ಪ್ರಾಂತ್ಯಗಳನ್ನು ನಾನು ಹೊರತುಪಡಿಸ್ತೀನಿ ಅನ್ನುವಂಥದ್ದು ಸರಿಯಲ್ಲ, ಈ ಧೋರಣೆ ಇಸ್ರೇಲ್ನ ಧೋರಣೆ ಅಂಥೇಳಿ ಕೆಲವೊಂದಷ್ಟು ರಾಷ್ಟ್ರಗಳು ಇದನ್ನು ಟೀಕಿಸಿವೆ. ಸೊ ಹೀಗೆ ನಿನ್ನೆ ರಾತ್ರಿ ಇಡೀ ನಾಗರಿಕತೆಯನ್ನೇ ಧ್ವಂಸಗೊಳಿಸೋ ಉದ್ದೇಶ ನನಗಿದೆ, ಬಟ್ ಸ್ಟಿಲ್ ನಾನು ಅದಕ್ಕೆ ಹೋಗೋದಿಲ್ಲ. ಇನ್ನೂ ಕೂಡ ಮಾತುಕತೆಗೆ ನಾವು ಸಿದ್ಧರಿದ್ದೀವಿ. ನೋಡೋಣ, ಮಾತುಕತೆಗೆ ಬಂದರೆ ಖಂಡಿತವಾಗ್ಲೂ ಇರಾನ್ನ ಜನತೆಗೆ ಒಳ್ಳೆಯದಾಗುತ್ತೆ ಅಂಥೇಳಿ ಏನು ಡೊನಾಲ್ಡ್ ಟ್ರಂಪ್ ಹೇಳಿದ್ರು ರಾತ್ರಿ, ಬೆಳಗ್ಗೆ ಆಗೋಷ್ಟರಲ್ಲಿ ಕದನ ವಿರಾಮದ ಘೋಷಣೆ ಆಗಿತ್ತು, ಅಂದರೆ ಭಾರತೀಯ ಕಾಲಮಾನ ಪ್ರಕಾರ. ಆದರೆ 10 ಕಂಡೀಷನ್ಸನ್ನು ಹಾಕಿದರು. ಆ 10 ಕಂಡೀಷನಲ್ಲಿ ಸ್ಟ್ರೇಟ್ ಆಫ್ ಹಾರ್ಮುಜ್ ತಮ್ಮ ಸುಪರ್ದಿಯಲ್ಲೇ ಇರೋದು, ಅದಕ್ಕೆ ವಿಧಿಸುವಂಥ ಒಂದು ಟೋಲ್, ಅದನ್ನು ನಾವು ನಮ್ಮ ರೀಬಿಲ್ಡಿಂಗಿಗೆ ಇರಾನ್ನ ಮತ್ತೆ ಕಟ್ಟೋದ್ರಲ್ಲಿ ನಾವು ಅದನ್ನು ಬಳಸ್ಕೋತೀವಿ ಅಂಥೇಳಿ ಹೇಳಿದಂಥ ಇರಾನ್ ಈ ಎಲ್ಲ ಕಂಡೀಷನ್ಸ್ಗೆ ಈಗ ಅಮೆರಿಕ ಒಪ್ಕೊಂಡಿದೆ ಅಂಥೇಳಿ ಇರಾನ್ ಅವರು ಹೇಳ್ತಾರೆ. ಬಟ್ ಒಂದೊಂದು ಕಡೆ ಅಮೆರಿಕ ಇಲ್ಲ ನಾವು ಗೆದ್ದಿದ್ದೀವಿ ಯುದ್ಧವನ್ನು ಅಂತ ಹೇಳ್ತಾರೆ. ನೋಡಿ, ಇಸ್ರೇಲ್ ಪ್ರಧಾನಿಗೆ ಈಗ ಫ್ರಾನ್ಸ್ ಕೂಡ ತಿರುಗೇಟು ಕೊಟ್ಟಿದೆ. ಕದನ ವಿರಾಮ ಲೆಬನಾನ್ ಕೂಡ ಸೇರಿದಂತೆ ಎಲ್ಲದಕ್ಕೂ ಕೂಡ ಅನ್ವಯಿಸುತ್ತೆ. ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಫ್ರಾನ್ಸ್ನ ಅಧ್ಯಕ್ಷರು ತಿರುಗೇಟು ಕೊಟ್ಟಿದ್ದಾರೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ. ಕದನ ವಿರಾಮ ಅಂತ ಹೇಳಿದ್ರೆ ಅದು ಬರೀ ಒಂದು ಕಡೆಗೆ ಮಾತ್ರ ಅಲ್ಲ, ಅಥವಾ ಲೆಬನಾನ್ ಬಿಟ್ಟು ನಾವು ಬೇರೆ ಕಡೆಗೆ ಕದನ ವಿರಾಮ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂಥೇಳಿ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹುಗೆ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಸಲಹೆ ನೀಡಿದ್ದಾರೆ. ಈ ರೀತಿಯಾಗಿ ಕದನ ವಿರಾಮ ಉಲ್ಲಂಘಿಸೋದು ಸರಿಯಲ್ಲ. ಒನ್ಸ್ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಅಥವಾ ಅಮೆರಿಕ ಜಂಟಿಯಾಗಿ ನಡೆಸಿದಂಥ ಒಂದು ಕಾರ್ಯಾಚರಣೆ ಅಂತ ಹೇಳಿದ್ಮೇಲೆ ಇಲ್ಲಿ ಕದನ ವಿರಾಮ ಘೋಷಣೆಯಾದಾಗ ನಾನು ಇರಾನ್ ಮೇಲೆ ಮಾಡೋದಿಲ್ಲ ಅಟ್ಯಾಕು, ಆದರೆ ಲೆಬನಾನ್ ಮೇಲೆ, ಅಲ್ಲಿ ಹೆಜ್ಬುಲ್ಲಾ ಮೇಲೆ ಮಾಡ್ತೀವಿ ಅನ್ನುವಂಥ ಒಂದು ಧೋರಣೆ ಇದು ಸರಿಯಲ್ಲ ಅನ್ನುವಂಥದ್ರ ಬಗ್ಗೆ ಈಗ ಬೇರೆ ಬೇರೆ ರಾಷ್ಟ್ರಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇವೆ. ಆದರೆ ನೆತನ್ಯಾಹು ಹೇಳೋದೇ ಬೇರೆ. ನಮ್ಮ ಮತ್ತು ಲೆಬನಾನ್ ನಡುವಿನ ಒಂದು ಸಂಘರ್ಷ ಏನಿದೆ, ಅದರಲ್ಲೂ ಹೆಜ್ಬುಲ್ಲಾ ಪಡೆಗಳ ಮೇಲಿನ ಒಂದು ಸಂಘರ್ಷ, ಯಾಕಂದರೆ ಪ್ರತಿ ಬಾರಿಯೂ ಕೂಡ ಇಸ್ರೇಲ್ಗೆ ಒಂದು ರೀತಿ ಥ್ರೆಟ್ ಆಗಿದ್ದಾರೆ ಹೆಜ್ಬುಲ್ಲಾ ಪಡೆ. ನಾವು ಸುಮ್ಮನಿದ್ರು ಹೆಜ್ಬುಲ್ಲಾ ಕಡೆಯಿಂದ ಒಂದಷ್ಟು ಅಟ್ಯಾಕ್ಗಳು, ಅಪ್ರೋಚೋದಿತ ದಾಳಿಗಳು ನಡೆಯುತ್ತೆ. ಹಾಗಾಗಿ ನಾವು ಸುಮ್ಮನೆ ಕೂರೋದಕ್ಕೆ ಬರೋದಿಲ್ಲ, ನಾವು ಹೆಜ್ಬುಲ್ಲಾ ಪಡೆಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು, ಅಲ್ಲಿವರೆಗೂ ಕೂಡ ನಾವು ಬಿಡೋದಿಲ್ಲ ಅಂಥೇಳಿ ಬೆಂಜಮಿನ್ ನೆತನ್ಯಾಹು ಹೇಳ್ತಾರೆ. ಬಟ್ ಮತ್ತೊಂದು ಕಡೆ ಕೆಲವೊಂದಷ್ಟು ರಾಷ್ಟ್ರಗಳು ಹೇಳೋದು, ಲೆಬನಾನ್ ಕೂಡ ಶ್ರಮಿಸ್ತಾ ಇದೆ, ಹೆಜ್ಬುಲ್ಲಾ ಬಂಡುಕೋರರು ಅಥವಾ ಬೇರೆ ಬೇರೆ ಯಾವುದು ಟೆರ್ರರ್ ಆರ್ಗನೈಸೇಷನ್ ಅಂತೇಳಿ ನೀವು ಟರ್ಮ್ ಮಾಡಿದಿರೋ ಅಂಥವ್ರ ವಿರುದ್ಧ ಲೆಬನಾನ್ ಕೂಡ ಹೋರಾಟವನ್ನು ನಡೆಸ್ತಾ ಇದೆ. ಹಾಗಿದ್ದ ಪಕ್ಷದಲ್ಲಿ ನೀವು ಲೆಬನಾನ್ ಮೇಲೆ ಯಾಕೆ ದಾಳಿಯನ್ನು ಮಾಡ್ತೀರಿ ಅನ್ನುವಂಥದ್ರ ಬಗ್ಗೆ ಕೆಲ ರಾಷ್ಟ್ರಗಳು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿವೆ.